ಹಾಯ್ ನನ್ನ ಸ್ನೇಹಿತರೆ, ನನ್ನ ಹೆಸರು ಪ್ರವೀಣ್. ನಾನು ಒಬ್ಬ ಗ್ಯಾಸ್ ರಿಪೇರಿ ಮತ್ತು ಸ್ಟವ್ ರಿಪೇರಿ ಮಾಡುವ ವ್ಯಾಪಾರಿ. ನನ್ನ ಬಳಿ ಗ್ಯಾಸ್ ಸ್ಟವ್ ರಿಪೇರಿ ಮಾಡಿಕೊಳ್ಳಲು ಬಂದಂಥ ವಂದನಾ ಎಂಬುವರ ಕಥೆಯನ್ನು ನಾನು ಇಂದು ನಿಮಗೆ ಹೇಳಲು ಹೊರಟಿರುವುದು. ಈ ಕತೆ ತುಂಬ ಚೆನ್ನಾಗಿದೆ, ದಯವಿಟ್ಟು ಪೂರ್ತಿಯಾಗಿ ಕೇಳಿ. ಪ್ರವೀಣ್ ಎಂಬ ನಾನು ಗ್ಯಾಸ್ ಸ್ಟವ್ ರಿಪೇರಿಯನ್ನು ಮಾಡಿಕೊಂಡು ಊರಿಗೆ ಹೋಗುತ್ತಿದ್ದೆ. ನಾನು ತುಂಬ ಊರುಗಳಿಗೆ ಹೋಗಿದ್ದಾಗ ಅಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮ ಗ್ಯಾಸ್ ಸ್ಟವ್ ರಿಪೇರಿಗಳನ್ನು ಮಾಡಿಸಿಕೊಳ್ಳಲು ಬರುತ್ತಿದ್ದರು. ನಾನು ಅವರು ಬಂದಾಗ ಅವರ ಸೌಂದರ್ಯವನ್ನು ನೋಡಿ ಸವೆಯುತ್ತಿದ್ದೆ. ನನಗೆ ಈ ಕೆಲಸದಲ್ಲಿ ಇದು ಒಂದು ರೀತಿಯ ಮಜಾ ಕೊಡುತ್ತಿತ್ತು. ಕೆಲವೊಂದು ಸಲ ಎಷ್ಟರ ಮಟ್ಟಿಗೆ ಸೌಂದರ್ಯ ನೋಡಲು ಸಿಗುತ್ತಿತ್ತು ಎಂದರೆ, ಎಷ್ಟೊಂದು ಜನ ನಾನು ಗ್ಯಾಸ್ ಸ್ಟವ್ ರಿಪೇರಿ ಮಾಡಲು ಊರಿಗೆ ಹೋದಾಗ ಅವಸರದಿಂದ ಕೆಲವೊಂದಷ್ಟು ಜನ ಓಡಿ ಬರುತ್ತಿದ್ದರು. ಅವರು ಓಡಿ ಬಂದಾಗ ನನಗೆ ಕಣ್ಣು ತುಂಬ ನೋಡಿಕೊಳ್ಳುವಷ್ಟು ಸೌಂದರ್ಯ ಸಿಗುತ್ತಿತ್ತು. ನಾನು ಅದನ್ನು ನೋಡಿ ತುಂಬ ಮಜಾ ಮಾಡುತ್ತಿದ್ದೆ. ಹೀಗೆ ನಾನು ಒಂದು ದಿನ ಒಂದು ಊರಿಗೆ ಗ್ಯಾಸ್ ಸ್ಟವ್ ರಿಪೇರಿ ಮಾಡಲು ಹೋಗಿದ್ದಾಗ ಆ ಒಂದು ಊರಿನಲ್ಲಿ ಹೆಚ್ಚು ಮನೆಗಳು ಇರಲಿಲ್ಲ. ಕೆಲವೊಂದಷ್ಟು ಮನೆಗಳು ಮಾತ್ರ ಇದ್ದವು ಮತ್ತು ಹೆಚ್ಚು ಜನ ಕೂಡ ಇರಲಿಲ್ಲ. ನಾನು ಅಲ್ಲಿಗೆ ಹೋಗಿದ್ದಾಗ ಒಬ್ಬರು ಸುಂದರವಾದ ಆಂಟಿ ಓಡುತ್ತಾ ನನ್ನ ಕಡೆಗೆ ಬರುತ್ತಿದ್ದರು. ಅವರು ಬರುತ್ತಿರುವಾಗ ನಾನು ನೋಡಿದ ದೃಶ್ಯ ಮೋಸಂಬಿಗಳು ಅಲ್ಲಿ ಕುಣಿದಾಡುತ್ತಿತ್ತು. ನಾನು ನೋಡುತ್ತಾ ನನ್ನ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಿದ್ದೆ. ಅವರು ಹತ್ತಿರಕ್ಕೆ ಬಂದು, ನೀವು ನನ್ನ ಗ್ಯಾಸ್ ಸ್ಟವ್ ರಿಪೇರಿ ಮಾಡುತ್ತೀರಾ ಎಂದು ಕೇಳಿದರು. ಹೌದು, ನಾನು ರಿಪೇರಿ ಮಾಡುತ್ತೇನೆ ಎಂದು ಹೇಳುತ್ತಾ ನಾನು ಅವರ ಜೊತೆ ಮಾತನಾಡುತ್ತಿರುವಾಗ ಅವರು ನನ್ನನ್ನೇ ನೋಡುತ್ತಿದ್ದರು ಮತ್ತು ಅವರು ನನ್ನ ಜೊತೆ ಮಾತನಾಡುತ್ತಾ ಹತ್ತಿರ ಬರುತ್ತಿದ್ದರು ಮತ್ತು ತನ್ನ ಮುಖವನ್ನು ನನ್ನ ಹತ್ತಿರ ತಂದು ಮಾತನಾಡುತ್ತಿದ್ದರು. ನನಗೆ ಆಗ ಏನೋ ಒಂಥರ ಅನ್ನಿಸುತ್ತಾ ಇತ್ತು. ನಾನು ಮೊದಲಿಗೆ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ನಂತರ ಅವರು ಮಾತನಾಡುತ್ತಾ, ನನ್ನದೊಂದು ಬೀಗ ಇದೆ, ಅದರ ಕೀ ತುಂಬ ದಿನಗಳ ಹಿಂದೆ ಕಳೆದು ಹೋಗಿದೆ, ಅದಕ್ಕೆ ಯಾವುದೇ ಕೀಯನ್ನು ಇನ್ನೂ ಹಾಕಿಲ್ಲ, ನೀವು ಅದಕ್ಕೆ ಹಾಕಿ ಸರಿ ಮಾಡಿ ಕೊಡುತ್ತೀರಾ ಎಂದು ನನಗೆ ಕೇಳಿದರು. ಇವರು ಬೀಗದ ಬಗ್ಗೆ ಏನಕ್ಕೆ ಮಾತನಾಡುತ್ತಿದ್ದಾರೆ ಎಂದು ತಿಳಿಯಲಿಲ್ಲ. ನಾನು ಗ್ಯಾಸ್ ಸ್ಟವ್ ರಿಪೇರಿ ಮಾಡುತ್ತೇನೆ ಅಷ್ಟೇ, ಬೀಗವನ್ನು ರಿಪೇರಿ ಮಾಡುವುದಿಲ್ಲ ಎಂದು ಹೇಳಿದೆ. ಆಗ ಅವರು, ಇಲ್ಲ, ನಿಮ್ಮ ಕೈಯಲ್ಲಿ ಅದನ್ನು ರಿಪೇರಿ ಮಾಡಲು ಆಗುತ್ತದೆ ಎಂದು ಹೇಳಿದರು. ನನಗೆ ಅವರ ಮಾತಿನ ಅರ್ಥ ತಿಳಿಯುತ್ತಿರಲಿಲ್ಲ. ಆಗ ಅವರು ಬಿಡಿಸಿ ಹೇಳಲು ಪ್ರಾರಂಭಿಸಿದರು. ನಾನು ಮಾತನಾಡುತ್ತಿರುವುದು ಬೀಗದ ಬಗ್ಗೆ ಅಲ್ಲ, ಅದರ ಬಗ್ಗೆ ಎಂದು ಹೇಳಿದರು. ನನಗೆ ಆಗ ತಿಳಿಯಿತು, ನೋಡಿ ಇವರು ಯಾವ ಬೀಗದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು. ಆಗ, ನೀವು ನಿಮ್ಮ ಪಿಕಪ್ ಬಗ್ಗೆ ಮಾತನಾಡುತ್ತಿದ್ದೀರಿ, ಆ ಬೀಗವನ್ನು ಬೇಕಾದರೆ ನಾನು ಓಪನ್ ಮಾಡುತ್ತೇನೆ ಎಂದು ಹೇಳಿದೆ. ಯಾವಾಗ ಎಂದು ಅವರು ಕೇಳಿದರು. ನಾನಾಗ ನಿಮಗೆ ಯಾವಾಗ ಬೇಕೋ ಆವಾಗ ಎಂದು ಹೇಳಿದೆ. ಎಷ್ಟೋ ದಿನಗಳಿಂದ ಕೀ ಇಲ್ಲದೆ ತುಕ್ಕು ಹಿಡಿದಂತೆ ಆಗಿದೆ, ಸ್ವಲ್ಪ ಎಣ್ಣೆಯನ್ನು ಉಪಯೋಗಿಸಬೇಕಾಗುತ್ತದೆ ಎಂದು ಹೇಳಿದರು. ಎಣ್ಣೆಯನ್ನು ಬೇಕಾದರೆ ನಾನು ತರುತ್ತೇನೆ, ನಿಮಗೆ ಯಾವಾಗ ಅದನ್ನು ನಾನು ಸರಿ ಮಾಡಬೇಕು ಎಂದು ಹೇಳಿ ಎಂದು ಕೇಳಿದೆ. ಆಗ ಅವರು, ಇಂದು ಬೇಡ, ನಾಳೆ ಮಧ್ಯಾಹ್ನ ಇದೇ ಸಮಯಕ್ಕೆ ಇದೇ ಜಾಗಕ್ಕೆ ಬನ್ನಿ ಎಂದು ಹೇಳಿ ನನ್ನನ್ನು ಕಳುಹಿಸಿದರು. ನಾನು ನಾಳೆ ತನಕ ಕಾಯಲು ಆಗುವುದಿಲ್ಲ, ಇಂದೇ ನಾನು ಆ ಬೀಗವನ್ನು ತೆರೆಯಬೇಕು ಎಂದು ಕೇಳಿದೆ. ಆಗ ಅವರು, ಆ ಬೀಗವನ್ನು ತೆರೆಯಲು ಇದು ಸರಿಯಾದ ಸಮಯ ಅಲ್ಲಪ್ಪ, ನಾಳೆ ಮಧ್ಯಾಹ್ನ ನಾನು ಹೇಳಿದಂತೆ ಬಾ, ಈ ಸಮಯಕ್ಕೆ ಬನ್ನಿ, ಇವಾಗ ಸದ್ಯಕ್ಕೆ ಹೊರಡಿ ಎಂದು ಹೇಳಿ ನನ್ನನ್ನು ಒತ್ತಾಯದಿಂದ ಕಳುಹಿಸಿದರು. ನಾನು ಸರಿ ಆಯಿತು, ನಾಳೆ ಬರುತ್ತೇನೆ ಎಂದು ನನ್ನ ಗಾಡಿಯನ್ನು ತೆಗೆದುಕೊಂಡು ನನ್ನ ಮನೆಗೆ ಬಂದು ನಾಳೆ ಮಧ್ಯಾಹ್ನ ಯಾವಾಗ ಆಗುತ್ತದೆ ಎಂದು ಕಾಯುತ್ತಿದ್ದೆ. ನಾನು ಬೀಗವನ್ನು ತೆರೆಯಲು ಎಣ್ಣೆಯನ್ನು ರೆಡಿ ಮಾಡಿಕೊಂಡು ನನ್ನ ಬಳಿ ಇದ್ದ ಕೀಯನ್ನು ಸರಿ ಮಾಡಿಕೊಂಡು ಅವರು ಹೇಳಿದ ಸಮಯಕ್ಕೆ ಅವರ ಮನೆಗೆ ನಾನು ಹೋದೆ. ಅಲ್ಲಿ ಹೋಗಿ ನೋಡಿದರೆ ಅವರು ತುಂಬ ಚೆನ್ನಾಗಿ ರೆಡಿಯಾಗಿ ನಿಂತುಕೊಂಡಿದ್ದರು ಮತ್ತು ನಾನು ಹೋಗುತ್ತಿದ್ದಂತೆ ಅವರ ಮನೆ ಒಳಗೆ ಬನ್ನಿ ಎಂದು ಕರೆದರು. ನಾನು ಒಳಗೆ ಹೋದೆ. ಕೂಡಲೇ, ಎಲ್ಲಿ ಬೀಗ, ನಾನು ಅದನ್ನು ಈಗಲೇ ನೋಡಬೇಕು ಎಂದು ಹೇಳಿದೆ. ಆಗ ಅವರು, ಅವಸರ ಮಾಡಬೇಡಿ, ಸ್ವಲ್ಪ ಸಮಾಧಾನದಿಂದಿರಿ ಎಂದರು. ಇಲ್ಲ, ನಾನು ಆ ಬೀಗವನ್ನು ಈಗಲೇ ತೆರೆಯಬೇಕು ಎಂದು ಹೇಳಿದಾಗ ಅವರು, ಆ ಬೀಗವನ್ನು ನಿಮ್ಮ ಕೈಯಿಂದಲೇ ತೆರೆಸಬೇಕು ಎಂದು ತುಂಬ ಆಸೆ ಇದೆ, ಆದರೆ ಅವಸರ ಮಾಡಿ ಆ ಕೆಲಸ ಬೇಗ ಮುಗಿದು ಹೋಗುತ್ತದೆ, ಹಾಗಾಗಿ ಸ್ವಲ್ಪ ಸಮಾಧಾನದಿಂದಿರಿ
ನಾನು ನಿಮಗೆ ತಂಪು ಪಾನೀಯ ಕೊಡುತ್ತೇನೆ, ಅದನ್ನು ಮೊದಲು ಕುಡಿಯಿರಿ ಎಂದು ಹೇಳಿದರು. ನಾನು ಸರಿ ಎಂದು ಅವರು ತಂದು ಕೊಟ್ಟಂಥ ತಂಪು ಪಾನೀಯವನ್ನು ಕುಡಿದು ಮೊದಲಿಗೆ ಸುಮ್ಮನೆ ಕುಳಿತುಕೊಂಡಿದ್ದೆ. ಮೊದಲು ಅವರು ಆ ಕೆಲಸವನ್ನು ಶುರು ಮಾಡುವ ಮೊದಲು ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳೋಣ ಎಂದು ಹೇಳಿದರು. ನಾನಾಗ ಅಯ್ಯೋ, ಈಗ ಅದೆಲ್ಲ ಬೇಕಾ, ಮೊದಲು ಕೆಲಸ ಶುರು ಮಾಡೋಣ ಎಂದು ಹೇಳಿದೆ. ಆಗ ಅವರು ನನಗೆ ಮೊದಲು ಈ ರೀತಿ ಮಾತನಾಡಿ ಆಮೇಲೆ ಕೆಲಸವನ್ನು ಶುರು ಮಾಡಿದರೆ ನನಗೆ ಸ್ವಲ್ಪ ಮಜಾ ಸಿಗುತ್ತದೆ ಎಂದು ಹೇಳಿದರು. ನನಗೆ ಅಯ್ಯೋ, ನಿನ್ನೆ ಮಧ್ಯಾಹ್ನದಿಂದ ಇಂದು ಮಧ್ಯಾಹ್ನದವರೆಗೂ ಯಾವಾಗ ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದು ಕಾಯುತ್ತಿದ್ದೆ. ಆದರೆ ಬಂದ ಮೇಲೆ ನೀವು ಇಷ್ಟೊಂದು ಕಾಯಿಸುತ್ತಿದ್ದೀರಲ್ಲ, ಇದು ನ್ಯಾಯನಾ ಎಂದು ಕೇಳಿದೆ. ಆಗ ಅವರು ಎಷ್ಟು ನಾವು ಸಮಾಧಾನದಿಂದ ಕೆಲಸವನ್ನು ಮಾಡುತ್ತೇವೋ ಅಷ್ಟು ನಿಧಾನವಾಗಿ ಕೆಲಸ ಸಾಗುತ್ತದೆ ಮತ್ತು ನಮಗೆ ನೆಮ್ಮದಿಯನ್ನು ಕೊಡುತ್ತದೆ. ನೀವು ಅವಸರ ಮಾಡಿದರೆ ಅದು ಬೇಗ ಮುಗಿದು ಹೋಗುತ್ತದೆ. ಹಾಗಾಗಿ ನಾನು ನಿಮ್ಮನ್ನು ಸಮಾಧಾನ ಮಾಡುತ್ತೇನೆ ಎಂದರು. ನನ್ನ ಶಕ್ತಿಯ ಬಗ್ಗೆ ಗೊತ್ತದ. ನಾನು ಏನಿಲ್ಲ ಅಂದರೂ ಸುಮಾರು 2 ಗಂಟೆಯವರೆಗೂ ಯಾವುದೇ ವಿರಾಮ ತೆಗೆದುಕೊಳ್ಳದೆ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದೆ. ಆಗವರು ಹೌದಾ, ನಿಮ್ಮ ಬಳಿ ಅಷ್ಟೊಂದು ಶಕ್ತಿ ಇದೆಯಾ, ನಿನ್ನ ತಮ್ಮ ಅಷ್ಟೊಂದು ಶಕ್ತಿಶಾಲಿಯೇ ಎಂದು ಕೇಳಿದರು. ನಾನಾಗ ನೀವು ಒಮ್ಮೆ ಆ ಕೆಲಸವನ್ನು ಮಾಡಲು ಬಿಡಿ, ನಾನು ನನ್ನ ಶಕ್ತಿ ಏನು ಮತ್ತು ನನ್ನ ತಮ್ಮನ ಶಕ್ತಿ ಏನು ಎಂದು ನಿಮಗೆ ತೋರಿಸುತ್ತೇನೆ, ಆಗ ನೀವೇ ಗಾಬರಿಯಾಗುತ್ತೀರಿ ಎಂದು ಹೇಳಿದೆ. ಆಗ ಅವರು ಸರಿ ಆಯಿತು, ಶುರು ಮಾಡೋಣವೇ ಎಂದು ಕೇಳಿದರು. ನಾನಾಗ ಕೇಳುತ್ತೀರಲ್ಲ, ಶುರು ಮಾಡೋಣ ಬನ್ನಿ ಎಂದು ಹೇಳಿದೆ. ಆಗ ಅವರು ಎಲ್ಲಿಂದ ಶುರು ಮಾಡುತ್ತೀರಾ ಎಂದು ಕೇಳಿದರು. ನಾನಾಗ ನನಗೆ ಈ ಕೆಲಸದ ಬಗ್ಗೆ ನನ್ನ ಮೊಬೈಲ್ನಲ್ಲಿ ನೋಡುತ್ತಿದ್ದೆ ಅಷ್ಟೇ, ಆದರೆ ಇದೇ ಮೊದಲ ಬಾರಿಗೆ ನಾನು ಕೆಲಸವನ್ನು ಮಾಡುತ್ತಿರುವುದು ಅಂತ ಹೇಳಿದೆ. ಹಾಗಾಗಿ ನೀವು ಏನಾದರೂ ತೊಂದರೆಯಾದರೆ ಅಥವಾ ತಪ್ಪಾದರೆ ನನ್ನನ್ನು ಕ್ಷಮಿಸಿ ಎಂದು ಹೇಳಿದೆ. ಆಗ ಅವರು ನಿಮಗೆ ಈ ಕೆಲಸದಲ್ಲಿ ಪರಿಚಯ ಇಲ್ಲದಿರಬಹುದು, ಆದರೆ ನನಗೆ ಈ ಕೆಲಸದ ಬಗ್ಗೆ ತುಂಬ ಪರಿಚಯ ಇದೆ. ನಾನು ನಿಮಗೆ ಇದನ್ನು ಸರಿಯಾಗಿ ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತೇನೆ ಎಂದರು. ಹಬ್ಬ, ಇಂಥ ಚಾನ್ಸ್ಗೆ ಕಾಯುತ್ತಿರುವ ನನಗೆ ಹೌದಾ, ಒಳ್ಳೆಯದೇ ಆಯಿತು, ಹೇಳಿ ಮೊದಲು ಹೇಗೆ ಪ್ರಾರಂಭ ಮಾಡಲಿ ಎಂದು ಕೇಳಿದೆ. ಆಗ ಅವರು ನೀನು ಮೊದಲು ಈ ರೀತಿ ಮಾಡು, ನಾನು ಅದಾದ ಮೇಲೆ ಈ ರೀತಿ ಮಾಡು ಮತ್ತು ಆ ರೀತಿ ಮಾಡು ಎಂದು ನನಗೆ ಅವರು ತುಂಬ ಚೆನ್ನಾಗಿ ಕೆಲಸದ ಬಗ್ಗೆ ಹೇಳಿಕೊಡುತ್ತಿದ್ದರು. ನನಗೆ ಅದು ಮೊದಲ ಬಾರಿ ಆದುದರಿಂದ ಅಷ್ಟಾಗಿ ಗೊತ್ತಿರಲಿಲ್ಲ. ಅವರು ಹೇಳಿದಂತೆ ನಾನು ಕೆಲಸವನ್ನು ಮಾಡುತ್ತಿದ್ದೆ ಅಷ್ಟೇ ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಹೇಳಿಕೊಡುತ್ತಿದ್ದರು. ಅಂದು ನಾನು ದಿನ ಪೂರ್ತಿ ಆ ಕೆಲಸವನ್ನು ಮಾಡಿದೆ. ಹೀಗೆ ಇಬ್ಬರು ಸುಮಾರು 3 ಗಂಟೆಗಳವರೆಗೆ ನಾನು ಕೆಲಸವನ್ನು ಮಾಡಿದೆ. ಆಗ ನೋಡಿ ಅವರು ಗಾಬರಿಯಾಗಿ, ಏನ್ರಿ ನಿಮ್ಮ ಶಕ್ತಿ ಸತತವಾಗಿ 3 ಗಂಟೆ ಕೆಲಸ ಮಾಡಿದರೂ ಇನ್ನೂ ನಿಮಗೆ ಸುಸ್ತು ಆಗಿಲ್ಲ, ನಿಮಗೆ ತುಂಬ ಶಕ್ತಿ ಇದೆ ಬಿಡಿ. ಇವತ್ತು ನನಗೆ ತುಂಬ ಖುಷಿಯಾಯಿತು. ಇನ್ಮೇಲೆ ದಿನಾಲೂ ಬಂದು ನನ್ನ ತುಕ್ಕು ಹಿಡಿದ ಬೀಗಕ್ಕೆ ನಿಮ್ಮ ಕೈ ಹಾಕಿ ತೆರೀರಿ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ಗ್ಯಾಸ್ ಸ್ಟವ್ ರಿಪೇರಿ ನೆಪದಲ್ಲಿ ಬೀಗ ರಿಪೇರಿ ಮಾಡಿದ ನನ್ನ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಇದೇ ರೀತಿ ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.